ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 7ನೇ ತರಗತಿ ಕನ್ನಡ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ. ಇಲ್ಲಿ 40 ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುವುದು. ಅವಧಿ 90 ನಿಮಿಷ. ಇಲ್ಲಿ ನಾವು ಮೊದಲನೆಯದಾಗಿ ಪ್ರಶ್ನೆ ಪತ್ರಿಕೆಯನ್ನು ತೋರಿಸುತ್ತಿದ್ದೇವೆ. ನಂತರ ಉತ್ತರ ಪತ್ರಿಕೆಯನ್ನು ನೋಡೋಣ. ಇಲ್ಲಿ ಉತ್ತರ ಪತ್ರಿಕೆಯ ನಂತರ ಯಾವ ಪಾಠದಿಂದ ಎಷ್ಟು ಅಂಕಗಳನ್ನು ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂದು ಕೂಡ ತಿಳಿಸಲಾಗಿದೆ. ಮೊದಲನೆಯದಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಮೊದಲನೇ ಪ್ರಶ್ನೆ, ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗುವುದು. ಒಂದೊಂದಕ್ಕೂ 1 ಅಂಕಗಳು, ಒಟ್ಟು ಅಂಕಗಳು 4. ಇಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಉತ್ತರವನ್ನು ನಂತರ ನೋಡೋಣ. ಪ್ರಶ್ನೆ ನಂಬರ್ 2, ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ತುಂಬುವುದನ್ನು ಕೂಡ 4 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಇಲ್ಲಿ ಬಿಟ್ಟ ಸ್ಥಳಕ್ಕೂ ಕೂಡ ಒಂದೊಂದಕ್ಕೆ 1 ಅಂಕಗಳನ್ನು ಕೊಡಲಾಗುತ್ತದೆ. ಒಟ್ಟು ಪ್ರಶ್ನೆಗಳು 4 ಮತ್ತು ಅಂಕಗಳು ಕೂಡ 4 ಆಗಿದೆ. ಮೂರನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ ಎಂದು ಕೇಳಲಾಗುವುದು. ಇಲ್ಲಿ ಯಾವುದಾದರೂ ಒಂದು ಪದ್ಯವನ್ನು ಕೇಳಲಾಗುತ್ತದೆ. 9ರಲ್ಲಿ ಇಲ್ಲಿ ಎಲ್ಲಿ ಭೂರಮೆ ಡ್ಯಾಶ್ ಕಳೆಯುವಳು ಅಥವಾ ಕಳೆವಳು ಅಲ್ಲಿಯವರೆಗೆ 4 ಸಾಲಿನ ಪದ್ಯವನ್ನು ಪೂರ್ಣಗೊಳಿಸಲು ಕೇಳಿದ್ದಾರೆ. ಇಲ್ಲಿ ಪದ್ಯ ಪೂರ್ಣಗೊಳಿಸುವಲ್ಲಿ 2 ಅಂಕದ ಪ್ರಶ್ನೆ, ಅಂದರೆ ಈ ಒಂದು ಪ್ರಶ್ನೆಗೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಒಟ್ಟು ಅಂಕ 2. 4ನೇ ಪ್ರಶ್ನೆಯಲ್ಲಿ ಕೆಳಗೆ ನೀಡಿರುವ ನುಡಿಗಟ್ಟನ್ನು ಬಳಸಿ ವಾಕ್ಯ ರಚಿಸಿ. ಇಲ್ಲಿ ಕೊಟ್ಟಿರುವಂತಹ ನುಡಿಗಟ್ಟು ಅಥವಾ ಯಾವುದಾದರೂ ಪದಗಳನ್ನು ಕೂಡ ಇಲ್ಲಿ ಕೊಡಬಹುದು. ಆ ಪದ ಅಥವಾ ನುಡಿಗಟ್ಟನ್ನು ಬಳಸಿ ನೀವು ವಾಕ್ಯವನ್ನು ರಚಿಸಬೇಕು. ಇಲ್ಲಿ 2 ನುಡಿಗಟ್ಟು ಅಥವಾ 2 ಪದಗಳನ್ನು ಕೊಡಲಾಗುತ್ತದೆ. ಇಲ್ಲಿ ಒಂದೊಂದಕ್ಕೂ 1 ಅಂಕಗಳನ್ನು ಕೊಡಲಾಗುವುದು. ಒಟ್ಟು ಅಂಕಗಳು 2. 5ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 1 ವಾಕ್ಯಗಳಲ್ಲಿ ಉತ್ತರಿಸುವಂತಹ 4 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಒಂದೊಂದು ಪ್ರಶ್ನೆಗೂ 1 ಅಂಕಗಳು, ಒಟ್ಟು ಅಂಕಗಳು 4. 6ನೇ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು 6 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 2 ಅಂಕಗಳು. ಇಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸುವ ಒಟ್ಟು ಅಂಕಗಳು 12. ಪ್ರಶ್ನೆ ನಂಬರ್ 7, ಸಂದರ್ಭ ಸಹಿತ ವಿವರಿಸಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 2 ಅಂಕಗಳು. ಸಂದರ್ಭ ಸಹಿತವಾಗಿ ವಿವರಿಸುವಾಗ ಈ ಸಾಲನ್ನು ಯಾವ ಪದ್ಯ ಅಥವಾ ಯಾವ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ನೀವು ಮೊದಲನೆಯದಾಗಿ ಬರೆಯಬೇಕು. ನಂತರ ಕವಿ, ಕಾಲ ಈ ರೀತಿಯಾಗೂ ಕೂಡ ಬರೆಯಬಹುದು. ಸಂದರ್ಭ ಬರೆದು ನಂತರ ಸ್ವಾರಸ್ಯವನ್ನು ಕೂಡ ಇಲ್ಲಿ ಬರೆಯಬೇಕಾಗಿದೆ. ಇಲ್ಲಿ ಒಂದೊಂದು ಪ್ರಶ್ನೆಗೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಒಟ್ಟು ಅಂಕಗಳು 4. ಪ್ರಶ್ನೆ ನಂಬರ್ 8ರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲೂ ಕೂಡ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೂ 4 ಅಂಕಗಳು. ಅಂದರೆ ಇಲ್ಲಿ ನೀವು 3ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕು. ಇಲ್ಲಿ 2 ಪ್ರಶ್ನೆಗೆ 4 ಅಂಕಗಳು, ಅಂದರೆ ಒಟ್ಟು ಅಂಕಗಳು 8. ಇಲ್ಲಿ ನಾವು ಈಗ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ನೀವು ಪ್ರಶ್ನೆ ಪತ್ರಿಕೆಯನ್ನು ಬರೆದುಕೊಂಡು ನಂತರ ಉತ್ತರಗಳನ್ನು ಗಮನಿಸಿಕೊಳ್ಳಿ. ಇಲ್ಲಿ ಈಗ ನಾವು ಮಾದರಿ ಉತ್ತರ ಪತ್ರಿಕೆಯ ನಂತರ ಯಾವ ಪಾಠದಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಕೂಡ ಇಲ್ಲಿ ಚರ್ಚಿಸೋಣ. ಈಗ ಉತ್ತರ ಪತ್ರಿಕೆಯನ್ನು ನೋಡಿ ಬರೆದುಕೊಳ್ಳಿ.
ಇಲ್ಲಿಯವರೆಗೆ ನಾವು ಉತ್ತರ ಪತ್ರಿಕೆಯನ್ನು ಗಮನಿಸಿದ್ದೇವೆ. ಈಗ ಯಾವ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಮತ್ತು ಯಾವ ಪಾಠದಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಚರ್ಚಿಸೋಣ. ಇಲ್ಲಿ ಈಗ ನೀಲನಕಾಶೆಯನ್ನು ಗಮನಿಸಿ. ಮೊದಲನೆಯದಾಗಿ ಘಟಕಗಳು ಮತ್ತು ಕೊನೆಯಲ್ಲಿ ಒಟ್ಟು ಪ್ರಶ್ನೆ ಮತ್ತು ಒಟ್ಟು ಅಂಕಗಳನ್ನು ಕೊಡಲಾಗಿದೆ. ಈಗ ಇಲ್ಲಿ ಮೊದಲನೇ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಈ ಪಾಠದಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅಂದರೆ ಇಲ್ಲಿ ಈ ಪಾಠದಿಂದ ಕೇಳಲಾಗುವಂತಹ ಪ್ರಶ್ನೆಗಳ ಸಂಖ್ಯೆ 2. ಅಂದರೆ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ. ಇಲ್ಲಿ ಒಟ್ಟು ಪ್ರಶ್ನೆ 2 ಮತ್ತು ಈ 2 ಪ್ರಶ್ನೆಗಳಿಂದ ಕೊಡುವಂತಹ ಅಂಕಗಳು 3 ಅಂಕಗಳಾಗಿವೆ. ಎರಡನೇ ಪಾಠ ಸೀನಸೆಟ್ಟರು ನಮ್ಮ ಟೀಚರು. ಈ ಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಇನ್ನೊಂದು 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಅಂಕ 9. ಇಲ್ಲಿ ಹಿಲ್ಟನ್ ಹೆಡ್ ಚಳುವಳಿ 3ನೇ ಪಾಠದಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 3. ಮೈಲಾರ ಮಹಾದೇವದಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಇಲ್ಲೂ ಕೂಡ ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು 3. ಹುತ್ತರಿ ಹಾಡು ಇದರಿಂದ 2 ಅಂಕದ 1 ಪ್ರಶ್ನೆಯನ್ನು ಮಾತ್ರ ಕೇಳಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 1, ಅಂಕಗಳು 2. ಸ್ವಾತಂತ್ರ್ಯ ಸ್ವರ್ಗದಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು 3. ಭಾಗ್ಯದ ಬಳೆಗಾರ ಪದ್ಯದಿಂದ 1 ಅಂಕದ 1 ಪ್ರಶ್ನೆಯನ್ನು ಮಾತ್ರ ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಅಂಕಗಳು ಕೂಡ 1 ಆಗಿದೆ. ವಚನಗಳ ಭಾವಸಂಗಮ ಇದರಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 2 ಮತ್ತು ಒಟ್ಟು ಅಂಕಗಳು 3 ಆಗಿವೆ. 9ನೇಯದಾಗಿ ಬಸವಣ್ಣನವರ ಜೀವನ ದರ್ಶನದಿಂದ 1 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1 ಮತ್ತು ಅಂಕಗಳು ಕೂಡ 1 ಆಗಿದೆ. ಗೊಂಬೆ ಕಲಿಸುವ ನೀತಿಯಿಂದ 2 ಅಂಕದ 1 ಪ್ರಶ್ನೆ ಮತ್ತು ಗಾದೆ ವಿಸ್ತರಣೆ 1 ಗಾದೆ ಮಾತಿಗೆ 4 ಅಂಕಗಳನ್ನು ಕೊಡಲಾಗುವುದು ಮತ್ತು ಇಲ್ಲಿ ವ್ಯಾಕರಣದಿಂದ 6 ಪ್ರಶ್ನೆಗಳನ್ನು ಕೇಳಲಾಗುತ್ತವೆ. ಎಲ್ಲ ಪ್ರಶ್ನೆಗಳು ಕೂಡ 1 ಅಂಕದ ಪ್ರಶ್ನೆಗಳು. ಆದ್ದರಿಂದ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 6 ಮತ್ತು ಅಂಕಗಳು ಕೂಡ 6 ಆಗಿವೆ. ಈ ರೀತಿಯಾಗಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಲಾಗುವುದು. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ 7ನೇ ತರಗತಿ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ತೋರಿಸಿದ್ದೇವೆ ಮತ್ತು ಯಾವ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುವುದು ಎಂದು ಕೂಡ ಚರ್ಚಿಸಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ವಿಷಯಗಳ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.